ಒಂದು 500-600 ಸಾವಿರ ಕೋಟಿನ ದುಡ್ಡು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ಈ ಸ್ಕೀಮ್ನ ತರ್ತಿದ್ದಾರೆ. ಈ ಸ್ಕೀಮ್ಗೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಬೇಳೆಗಳನ್ನ ಕಾಳುಗಳನ್ನ ರೈತರ ಹತ್ರ MSP ದರದಲ್ಲಿ ಖರೀದಿ ಮಾಡುತ್ತೆ. ಅಂದರೆ ಇವರಿಗೆ ಕಮ್ಮಿ ದರದಲ್ಲಿ ಸಿಗುತ್ತೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ತೆಗಿತಾರೆ ಅದರಲ್ಲಿ. ಈಗ ಗ್ರೇಡ್ 1, ಗ್ರೇಡ್ 2 ಖಂಡಿತವಾಗ್ಲೂ ಇವ್ರು ಕೊಡೋಲ್ಲ ನಮಗೆ. ಇವ್ರು ಕೊಡೋದೇ 3ನೇ ಗ್ರೇಡಲ್ಲಿ ಇರೋದನ್ನು ನಮಗೆ ಕೊಡ್ತಾರೆ. ಯಾಕೆ ನೀವು ಇದನ್ನು ಇಂದಿರಾ ಕಿಟ್ ಅಂತ ಹೆಸರಿಟ್ರಿ? ಏನು ಇಂದಿರಾ ಗಾಂಧಿಗೆ ಇದಕ್ಕೇನು ಸಂಬಂಧ? ನೀವೇನು ವಾಸಿಗಳು ಮಾರ್ಕೊಂಡು ತಂದು ಕೊಡ್ತಿದ್ದೀರಾ ಇದು ನಮಗೆ? ಹಾಂ, ಯಾಕೆ ಇಂದಿರಾ ಗಾಂಧಿ ಅವ್ರ ಹೆಸರಿಡಬೇಕು? ಗಾಂಧಿ ಕುಟುಂಬಕ್ಕೆ ನಾವೆಲ್ಲರೂ ಋಣಿಯಾಗಿರಬೇಕು. 10 ತಲೆಮಾರಾಗುವಷ್ಟು ಆಸ್ತಿನ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅಂತ. ಸಿದ್ದರಾಮಯ್ಯನವರೇ, ನೀವು ಏನಾದರೂ ಋಣಸಂದಾಯ ಮಾಡ್ತಿದ್ದೀರಾ? ನೀವು ಕೊಳ್ಳೆ ಹೊಡೆದು ಹೋಗಿ ಅಲ್ಲಿ ರೆಸಾರ್ಟ್ಗಳು ಮಾಡ್ತಿರಲ್ಲ, ಅದಕ್ಕೆ ಇಟ್ಕೊಳ್ಳಿ. ಇಂದಿರಾ ಗಾಂಧಿ ರೆಸಾರ್ಟ್, ರಾಹುಲ್ ಗಾಂಧಿ ರೆಸಾರ್ಟ್ ಇಡ್ರಿ. ನಿಮಗೆ ತಾಕತ್ತಿದ್ರೆ ಅಂಬೇಡ್ಕರ್ ಹೆಸರು ಇಡ್ರಿ. ಅಂಬೇಡ್ಕರ್ ಫುಡ್ ಕಿಟ್ ಅಂತ ಅಂತೀರಿ ನೀವು. ಒಬ್ಬೊಬ್ಬರ ಮೇಲೆ 65 70 ರೂಪಾಯಿ ದುಡ್ಡು ಉಳಿಸ್ಕೊಂತಿದ್ದೀರಿ ನೀವು. ಕಟ್ಟರ್ ಕಾಂಗ್ರೆಸ್ಸಿಗ, ಕಟ್ಟರ್ ಗಾಂಧಿ ಕುಟುಂಬದ ನಿಷ್ಠೆ ಇರೋವಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಕೊಡ್ರಿ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪಡಿತರ ಅಕ್ಕಿನ ಕಮ್ಮಿ ಮಾಡಿ ಇಂದಿರಾ ಕಿಟ್ ಕೊಡೋದಕ್ಕೆ ಹೊರಟಿದೆ. ಅಂದರೆ 10 kg ಇಷ್ಟು ದಿವಸ ಅಕ್ಕಿ ಸಿಗ್ತಾಯಿತ್ತು. ಕೇಂದ್ರ ಸರ್ಕಾರ ಕೊಡೋ 5 kg, ಅದ್ರ ಜೊತೆಗೆ ರಾಜ್ಯ ಸರ್ಕಾರ 5 kg ಅಂತ ಹೇಳಿ 10 kg ಅಕ್ಕಿ ಕೊಡ್ತಾಯಿದ್ರು. ಅದಕ್ಕೆ ಮುಂಚೆ ಅಕ್ಕಿಗೆ ದುಡ್ಡು ಕೊಡ್ತಾಯಿದ್ರು. ಇವಾಗ ಇಂದಿರಾ ಫುಡ್ ಕಿಟ್ ಅಂತ ಹೇಳ್ಬಿಟ್ಟು ಏನೋ ಒಂದು ಅನೌನ್ಸ್ ಮಾಡಿದ್ದಾರೆ ಈಗ ಕಾಂಗ್ರೆಸ್ನವರು. ಏನಪ್ಪ ಇದು ಇಂದಿರಾ ಫುಡ್ ಕಿಟ್ ಅಂದರೆ? ನೋಡಿ, ಇವರಿಗೆ ಒಬ್ಬ ವ್ಯಕ್ತಿಗೆ 5 kg ಅಕ್ಕಿನ ಕೊಡೋದಕ್ಕೆ ಇವ್ರ ಕೈನಲ್ಲಿ ಆಗ್ತಾಯಿಲ್ಲ. ಏನಕ್ಕೆ ಆಗ್ತಿಲ್ಲ ಅಂದರೆ, ಇವಾಗ ಕೇಂದ್ರ ಸರ್ಕಾರ ಇವರು 5 kg ಕೊಡೋಕ್ಕೆ ಮುಂಚೆನೇ ಕೇಂದ್ರ ಸರ್ಕಾರ ದೇಶವ್ಯಾಪಿ 5 kg ಅಕ್ಕಿ ಕೊಡ್ತಾಯಿತ್ತು. ಕರ್ನಾಟಕದ ಮಟ್ಟಿಗೆ ಇವರು 5 kgನ ನಾವು ಸೇರಿಸಿ ಒಟ್ಟು 10 kg ಕೊಡ್ತೀವಿ ಅಂತ ಹೇಳಿದ್ರು. ಈಗ ಇಷ್ಟು ದಿವಸ ಏನು ಮಾಡ್ತಾಯಿತ್ತು, ಉಳಿಕೆ 5 kgನೂ ಕೂಡ ಕೇಂದ್ರ ಸರ್ಕಾರ ಇವರಿಗೆ ಸಪ್ಲೈ ಮಾಡ್ತಾಯಿತ್ತು. 1 kgಗೆ 38 ರೂಪಾಯಿ ಆ ಲೆಕ್ಕದಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ಸಪ್ಲೈ ಮಾಡ್ತಾಯಿತ್ತು. ಒಟ್ಟು ಅದ್ರ ಬೇರೆ 34 ರೂಪಾಯಿವರೆಗೂ ಆಗ್ತಾಯಿತ್ತು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ. ಇವಾಗ ಕೇಂದ್ರ ಸರ್ಕಾರ ಹತ್ರ ಇವ್ರಿಗೆ ಏನಂದರೆ ಖರೀದಿ ಮಾಡೋಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ಹೌದು, ಈಗ ಒಂದು 6-7 ತಿಂಗಳು ಬಹುಶಃ ಬ್ಯಾಲೆನ್ಸ್ ಸಿಕ್ಕಿರಬೇಕು, ಅದನ್ನ ಕ್ಲಿಯರ್ ಮಾಡಬೇಕು. ಆ ಕಾರಣಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಇವರು, ಇವಾಗ ಒಟ್ಟಿಗೆ ಅವರಿಗೆ ದುಡ್ಡು ಕೊಡಬೇಕು, ಇಲ್ಲಾಂದರೆ ಅಕ್ಕಿ ಕೊಡಲ್ಲ. ಅದರಿಂದ ಇವ್ರು ಏನು ಮಾಡ್ತಿದ್ದಾರೆ, ಈಗ ಆ 5 kg ಅಕ್ಕಿನ ನಿಲ್ಲಿಸಿ ಈಗ ತೊಗರಿಬೇಳೆ ಕೊಡ್ತೀವಿ 1 kg, ಎಣ್ಣೆ 1 kg, ಆಮೇಲೆ ಉಪ್ಪು, ಈ ಥರ ಒಂದು 5 ಐಟಮ್ಮು ಸೇರಿಸಿ ಒಂದು ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಇವಾಗ ಹಂಚ್ತೀವಿ ಇನ್ಮೇಲೆ ಬರೋ ತಿಂಗಳಿಂದ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸರ್ಕಾರದ ಉದ್ದೇಶ ಸರಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಹೌದು, ಸರ್ಕಾರದ ಉದ್ದೇಶ ಸರಿ ಇದೆ. ಯಾಕೆಂದರೆ 10 kg ಅಕ್ಕಿ ಕೊಡ್ತಿದ್ದಾಗ ಸಾಕಷ್ಟು ವಿರೋಧಗಳಿತ್ತು. ಒಬ್ಬ ವ್ಯಕ್ತಿ 10 kg ಅಕ್ಕಿ ತೊಗೊಂಡು ಏನು ಮಾಡ್ತಾನೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ, ಹೋಟೆಲ್ಗಳಿಗೆ ಮಾರಾಟ ಮಾಡ್ಕೊತಾರೆ ಅನ್ನೋ ಒಂದು ಆರೋಪಗಳು ಇತ್ತು. ಅದು ಒಂದಷ್ಟರ ಮಟ್ಟಿಗೆ ಸತ್ಯನೂ ಕೂಡ. ಯಾಕೆಂದರೆ ಒಂದು ಮನೆಯಲ್ಲಿ 5 ಜನ ಇದ್ದರೆ 50 kg ಅಕ್ಕಿ ತೊಗೊಂಡು ಏನು ಮಾಡ್ತಿದ್ರು, ತಿನ್ನೋಕ್ಕಾಗ್ತಿರ್ಲಿಲ್ಲ ಅದನ್ನು. ಸೊ ಅದನ್ನು ಬೇರೆ ಬೇರೆ ಕಡೆ ಮಾರಾಟ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು. ಕಾಳಸಂತೆಲೆಲ್ಲ ಮಾರಾಟ ಆಗ್ತಾಯಿತ್ತು. ಇದು ಒಂದು ರೀತಿಯಲ್ಲಿ ಒಳ್ಳೆಯದನ್ನೇ ಇವ್ರು ಕಿಟ್ಟು ಕೊಡ್ತಿರೋದು. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಉದ್ದೇಶ ಒಳ್ಳೆಯದಿದೆ, ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದರೆ, ಸರ್ಕಾರಕ್ಕೆ ಇವಾಗ ಏನು ಪರಿಸ್ಥಿತಿ ಇದೆ ಅಂದರೆ 1,25,00,000 BPL ಕಾರ್ಡ್ಗಳಿದೆ. ಯೋಚನೆ ಮಾಡಿ, 1,25,00,000 BPL ಕಾರ್ಡ್ಗಳಿದೆ. 4,48,00,000 ಜನ BPL ಹೋಲ್ಡರ್ಗಳಿದ್ದಾರೆ, ಫಲಾನುಭವಿಗಳಿದ್ದಾರೆ. ಇಷ್ಟು ಜನರಿಗೆ ಇವರಿಗೆ ಏನಾಗ್ತಿದೆ ಅಂದರೆ, ಈಗ ಅಕ್ಕಿನ ಸಪ್ಲೈ ಮಾಡೋಕ್ಕಾಗ್ತಿಲ್ಲ, ಅಷ್ಟು ದುಡ್ಡನ್ನು ಇವರಿಗೆ ಬರ್ಸೋಕ್ಕಾಗ್ತಿಲ್ಲ. ಅದರಿಂದ ಇವ್ರು ಏನು ಮಾಡ್ತಿದ್ದಾರೆ ಈಗ ಅಂದರೆ, ನಾವು ಹಿಂಗೆ ಇದ್ರ ಜೊತೆಯಲ್ಲಿ ನಾವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಈಗ ಅದು ಏನು, 2 ಇರೋರಿಗೆ ಅರ್ಧ kg ಕಿಟ್ಟು, ಮತ್ತು 2 ರಿಂದ 4 ಇರೋರಿಗೆ 1 kg ಕಿಟ್ಟು, 4 ಮೇಲೆ ಅಥವಾ 5 ಮೇಲೆ ಇದ್ದರೆ 1.5 kg ಕಿಟ್ಟು ಅಂತ ಹೇಳ್ತಿದ್ದಾರೆ. ಈಗ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವರು ತೊಗರಿಬೇಳೆ ಕೊಡ್ತೀವಿ 1 kg ಅಂತಿದ್ದಾರೆ, ಆಮೇಲೆ ಉಪ್ಪು, ಸಕ್ಕರೆ, ಆಮೇಲೆ ಇದು ಇನ್ನೂ ಎಂಥದೋ 1-2 ಅದ್ರ ಜೊತೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಟೋಟಲಾಗಿ 5 ಐಟಮ್ದು ಪ್ಯಾಕೇಜ್ನ ಇವ್ರು ಕೊಡ್ತಿದ್ದಾರೆ.
ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ, ಸರ್ಕಾರಕ್ಕೆ ಇದು ಮಾಡ್ತಿರೋದು ಏನು ಉದ್ದೇಶಕ್ಕೆ ಅಂದರೆ ದುಡ್ಡನ್ನು ಉಳಿಸ್ಕೊಳ್ಳೋ ಉದ್ದೇಶ. ಹೌದು ವೀಕ್ಷಕರೇ, ಇದರಲ್ಲಿ ಸಾಕಷ್ಟು ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ. ಏನಕ್ಕೆ ಅಂದರೆ ಸರ್ಕಾರ ಬೇಳೆಗಳನ್ನ ಕಾಳುಗಳನ್ನ ರೈತರ ಹತ್ರ MSP ದರದಲ್ಲಿ ಖರೀದಿ ಮಾಡುತ್ತೆ. ಅಂದರೆ ಇವರಿಗೆ ಕಮ್ಮಿ ದರದಲ್ಲಿ ಸಿಗುತ್ತೆ. ಯಾವುದು ಕಮ್ಮಿ ದರದಲ್ಲಿ ಸಿಗುತ್ತೆ ಅವರಿಗೆ ಅಂದರೆ, ಸಾಕಷ್ಟು ಈಗ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ತೆಗಿತಾರೆ. ಅದರಲ್ಲಿ ಈಗ ಗ್ರೇಡ್ 1, ಗ್ರೇಡ್ 2 ಖಂಡಿತವಾಗ್ಲೂ ಇವ್ರು ಕೊಡೋಲ್ಲ ನಮಗೆ. ಇವರು ಕೊಡೋದೇ 3ನೇ ಗ್ರೇಡಲ್ಲಿ ಇರೋದನ್ನು ನಮಗೆ ಕೊಡ್ತಾರೆ. 3ನೇ ಗ್ರೇಡು ಅದೇನು ತುಂಬ ಅಷ್ಟೇನು ಚೆನ್ನಾಗಿರಲ್ಲ, ಇನ್ನೂ ಬಂದಿಲ್ಲ, ಬಂದಮೇಲೆ ನೋಡೋಣ. ಬಂದಮೇಲೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಅದು ಎಂಥದ್ದು ಕೊಡ್ತಾರೆ ಅಂತ ನೋಡಿದ್ಮೇಲೆ ಗೊತ್ತಾಗುತ್ತೆ. ಖಂಡಿತ ನಾನು ಅಂದ್ಕೊಂಡಿರೋದು ಇವ್ರು ಕೊಡೋದೇ 3ನೇ ಗ್ರೇಡಲ್ಲಿರೋ ಕ್ವಾಲಿಟಿದು ಕೊಡ್ತಾರೆ ನಮಗೆ. ಅದು ತುಂಬ ಏನು ದೊಡ್ಡ ಮಟ್ಟದಲ್ಲಿ ಏನು ಚೆನ್ನಾಗಿರಲ್ಲ, ಅದು ಕಮ್ಮಿಗೆ ಸಿಗುತ್ತೆ. ಆ ಕಾರಣಕ್ಕೋಸ್ಕರ ಇವರು ಇವತ್ತು ಇದೆಲ್ಲ ಯೋಚನೆ ಮಾಡಿ ಏನಾದರೂ ಮಾಡಿ ಈ ಸ್ಕೀಮಲ್ಲಿ ಒಂದು 500-600 ಸಾವಿರ ಕೋಟಿನ ದುಡ್ಡು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ಈ ಸ್ಕೀಮ್ನ ತರ್ತಿದ್ದಾರೆ. ಈ ಸ್ಕೀಮ್ಗೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ನಂದು ಇಲ್ಲೂ ಕೂಡ ಒಂದು ಪ್ರಶ್ನೆ ಇದೆ ಸರ್ಕಾರಕ್ಕೆ. ಇದಕ್ಕೆ ಇಂದಿರಾ ಕಿಟ್ ಅಂತ ಯಾಕೆ ಹೆಸರಿಡ್ತಿದ್ದೀರಿ? ಯಾರ ದುಡ್ಡಲ್ಲಿ ತರ್ತಾ ಇದ್ದೀರಿ ನೀವು ಇದನ್ನು? ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು ನೀವು. ಯಾಕೆ ನೀವು ಇದನ್ನು ಇಂದಿರಾ ಕಿಟ್ ಅಂತ ಹೆಸರಿಟ್ರಿ? ಏನು ಇಂದಿರಾ ಗಾಂಧಿಗೆ ಇದಕ್ಕೇನು ಸಂಬಂಧ? ನೀವೇನು ವಾಸಿಗಳು ಮಾರ್ಕೊಂಡು ತಂದು ಕೊಡ್ತಿದ್ದೀರಾ ಇದು ನಮಗೆ? ಹಾಂ, ಯಾಕೆ ಇಂದಿರಾ ಗಾಂಧಿ ಅವ್ರ ಹೆಸರಿಡ್ಬೇಕು? ಏನು ಕಾಂಗ್ರೆಸ್ಸಲ್ಲಿ ಬೇರೆ ಯಾರೂ ಇಲ್ವ ಹಂಗಿದ್ರೆ? ಇದೇನು ಗುಲಾಮ್ಗಿರಿನ ಸಿದ್ದರಾಮಯ್ಯನವರೇ? ಹೇಳಿ. ಹಿಂದೆ ಹೇಳಿದರು ನಿಮ್ಮದೇ ಪಕ್ಷದವರು, ನಮ್ಮ ಕೋಲಾರದವರು ಇವರಿದ್ದಾರಲ್ಲ, ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ರಲ್ಲ, ರಮೇಶ್ ಕುಮಾರ್ ಅವರು ಹೇಳಿದರು ಹಿಂದೆ ಒಂದು ಬಹಿರಂಗ ಸಭೆಯಲ್ಲಿ, ಹೌದು, ಗಾಂಧಿ ಕುಟುಂಬಕ್ಕೆ ನಾವೆಲ್ಲ ಋಣಿಯಾಗಿರಬೇಕು, ನಾವು ಅವರ ಋಣ ಸಂದಾಯನ ಮಾಡಬೇಕು ಅಂತ ಹೇಳಿದರು. ಯಾಕೆಂದರೆ 10 ತಲೆಮಾರಿಗೆ ಆಗುವಷ್ಟು ಆಸ್ತಿಗಳನ್ನ ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ. ನನ್ನ ಹೇಳಿಕೆ ಅಲ್ಲ ಇದು, ನನ್ನನ್ನು ಅನ್ಯತಾ ಭಾವಿಸಬಾರ್ದು. ಖಂಡಿತ ನನ್ನ ಹೇಳಿಕೆ ಅಲ್ಲ ಇದು. ರಮೇಶ್ ಕುಮಾರ್ ಅವರು ಮಾನ್ಯ ಸ್ಪೀಕರ್ ಆಗಿದ್ರು ಹಿಂದೆ, ಅವರೇ ಹೇಳಿಕೆ ಮಾಡಿದಂಥ ಒಂದು ಹೇಳಿಕೆ ಇದು ಬಹಿರಂಗ ಸಭೆಯಲ್ಲಿ. ಗಾಂಧಿ ಕುಟುಂಬಕ್ಕೆ ನಾವೆಲ್ಲರೂ ಋಣಿಯಾಗಿರಬೇಕು, 10 ತಲೆಮಾರಿಗೆ ಆಗುವಷ್ಟು ಆಸ್ತಿನ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅಂತ. ಸಿದ್ದರಾಮಯ್ಯನವರೇ, ನೀವು ಏನಾದರೂ ಋಣ ಸಂದಾಯ ಮಾಡ್ತಿದ್ದೀರಾ? ಉತ್ತರ ಕೊಡಬೇಕು ನೀವು. ಏನಂತ ಅಗತ್ಯ ಇತ್ತು ನಿಮಗೆ? ಇಂದಿರಾ ಕಿಟ್ ಅಂತ ಹೆಸರಿಡೋ ಅಂಥದ್ದು ಹೇಳಿ. ಇದೇನು ರಾಜ ಪರಂಪರೆಯಲ್ಲಿದ್ದೀವ ನಾವು? ಏನು ರಾಜ ಕುಟುಂಬಗಳು ಆಳ್ತಿದ್ದೆ ಈ ದೇಶನ? ಸ್ವಾಮಿ, ಡೆಮೋಕ್ರಸಿಯಲ್ಲಿದ್ದೀವಿ ನಾವು. ಸಿದ್ದರಾಮಯ್ಯನವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದೇವೆ. ನೀವು ಪ್ರತಿಯೊಂದಕ್ಕೂ ನೀವು ಗಾಂಧಿ 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 ಅಂತ ನೀವು ಗಾಂಧಿ ಹೆಸರು ಇಟ್ಕೊಂಡು ಹೋಗ್ಬಿಟ್ರೆ ಏನು ನಿಮ್ಮ ಮನೆಗಳಿಂದ ತಂದಿಕ್ತಾ ಇದ್ದೀರೇನ್ರಿ? ಇಟ್ಕೊಳ್ರಿ, ಯಾವನ್ ಬೇಡ ಅಂದ? ನೀವು ಇಂದಿರಾ ಗಾಂಧಿ ಹೆಸರಾದರೂ ಇಟ್ಕೊಳ್ಳಿ, ರಾಹುಲ್ ಗಾಂಧಿ ಹೆಸರಾದರೂ ಇಟ್ಕೊಳ್ಳಿ, ಸೋನಿಯಾ ಗಾಂಧಿ ಹೆಸರಾದರೂ ಇಟ್ಕೊಳ್ಳಿ. ನೀವು ಕೊಳ್ಳೆ ಹೊಡೆದು ಹೋಗಿ ಅಲ್ಲಿ ರೆಸಾರ್ಟ್ಗಳು ಮಾಡ್ತಿರಲ್ಲ, ಅದಕ್ಕೆ ಇಟ್ಕೊಳ್ಳಿ. ಇಂದಿರಾ ಗಾಂಧಿ ರೆಸಾರ್ಟ್, ರಾಹುಲ್ ಗಾಂಧಿ ರೆಸಾರ್ಟ್, ಸೋನಿಯಾ ಗಾಂಧಿ ಇನ್ನೇನೋ ಒಂದು ಇಟ್ಕೊಳ್ಳಿ, ಯಾವನ್ ಬೇಡ ಅಂದ? ನಿಮ್ಮ ಫಾರ್ಮ್ ಹೌಸಿಗೆ ಇಟ್ಕೊಳ್ರಿ. ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ದರೆ, ನೀವು ಅಷ್ಟು ಋಣ ಸಂದಾಯ ಮಾಡೋದಿದ್ರೆ ಇಟ್ಕೊಳ್ಳಿ. ನೀವು ನಿಮ್ಮ ಸ್ವಂತ ಆಸ್ತಿಗಳಿಗೆ ಇಟ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ನ ನೇತಾರರ ಹೆಸರುಗಳನ್ನ ಯಾವನ್ ಬೇಡ ಅಂತ ಹೇಳಿದ್ದು? ನಮ್ಮ ದುಡ್ಡು ಇದು, ನೀವು ಕೊಡ್ತಿರೋದು. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಇವತ್ತು ಜನರಿಗೆ ಕೊಡ್ತಿರೋದು. ಏನು ನಿಮ್ಮ ಮನೆಗಳಿಂದ ತಂದಿಲ್ಲ. ನೀವೇನು ರಾಹುಲ್ ಗಾಂಧಿ ಅವ್ರು ಏನೋ ಅವ್ರ ಆಸ್ತಿ ಮಾರ್ಬಿಟ್ಟೇನು ಕೊಡ್ತಿಲ್ಲ, ಇಲ್ಲಿ ಕರ್ನಾಟಕದ ಜನರಿಗೆ ಕೊಡ್ರಿ ಅಂತ ಅಕ್ಕಿ ಬೇಳೆನ ನಮ್ಮ ದುಡ್ಡಲ್ಲಿ ಕೊಡ್ತಿರೋದು. ನೀವು ಏನಕ್ಕೆ ಇಡಬೇಕು ನೀವು ಅವ್ರ ಹೆಸರುಗಳನ್ನ? ಏನು ದೇಶ ಪೂರ್ತಿ ಏನು ಅವ್ರ ಹೆಸರುಗಳೇ ಇರಬೇಕಾ? ಇದೇನು ರಾಜಾಳ್ವಿಕೆನೇನು ರೀ ಇದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ನಾವು. ಹೌದು, ಇಡ್ರಿ, ನಿಮಗೆ ತಾಕತ್ತಿದ್ರೆ ಅಂಬೇಡ್ಕರ್ ಹೆಸರು ಇಡ್ರಿ. ಅಂಬೇಡ್ಕರ್ ಫುಡ್ ಕಿಟ್ ಅಂತ ಹಚ್ಚಿರಿ ನೀವು. ಯಾಕೆ ದೊಡ್ಡದಾಗಿ ಹೇಳ್ಕೊಂತೀರಾ? ನಾವು ಸಂವಿಧಾನದ ರಕ್ಷಕರು, ನಾವು ನಮ್ಮನ್ನು ಬಿಟ್ಟರೆ ಅಂಬೇಡ್ಕರ್ನ ಪೋಷಣೆ ಮಾಡೋರೇ ಇಲ್ಲ, ನೆನೆಸ್ಕೊಳ್ಳೋರೇ ಇಲ್ಲ ಅಂತ ಇಡ್ರಿ ಅಂಬೇಡ್ಕರ್ ಅವ್ರ ಹೆಸರು. ಯಾಕೆ ಇಡ್ತಾ ಇಲ್ಲ ನೀವು? ಇಲ್ಲ, ಇಡಂಗಿಲ್ಲ ನೀವು. ಯಾಕೆಂದ್ರೆ ಋಣ ಸಂದಾಯ ಹೇಳಿದ್ರಲ್ಲ ರಮೇಶ್ ಕುಮಾರ್ ಹಿಂದೆ, ಋಣ ಸಂದಾಯ ಆಗಬೇಕು ಗಾಂಧಿ ಕುಟುಂಬಕ್ಕೆ. ಅದರಿಂದ ನೀವು ಇದನ್ನು ಮಾಡ್ತಿದ್ದೀರಾ. ಇದ್ರ ಜೊತೆಗೆ ಒಂದು 500-600 ಸಾವಿರ ಕೋಟಿನ ಉಳಿಸ್ಕೊಳ್ಳೋದು ದುಡ್ಡು. ನಿಮಗೆ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಯಾಕೆ ಪ್ರಾಮಿಸ್ ಮಾಡಬೇಕಾಗಿತ್ತು? ನೀವು ಕೊಡ್ತಿರೋ ಸ್ಕೀಮ್ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಇದರಲ್ಲಿ ದುಡ್ಡು ಹೊಡಿತಿದ್ದೀರಿ. ಹೌದು, ನೀವು ದುಡ್ಡು ಉಳಿಸ್ಕೊತಿದ್ದೀರಿ. ನೀವು ನಿಜವಾಗ್ಲೂ ನಿಮಗೆ ಅದು ಏನು ನೀವು ಅಕ್ಕಿನಲ್ಲಿ ದುಡ್ಡು ಉಳಿತಿದೆ, ನೀವು ಅಷ್ಟೂ ಜನರಿಗೆ ಕೊಡಿ. ನೀವು ಅದರಲ್ಲಿ ಒಬ್ಬೊಬ್ಬರ ಮೇಲೆ 65-70 ರೂಪಾಯಿ ದುಡ್ಡು ಉಳಿಸ್ಕೊತಿದ್ದೀರಿ ನೀವು. ಹೌದು, ಯಾಕೆ ಉಳಿಸ್ಕೋಬೇಕು? ನೀವು ಕೊಟ್ಟಿದ್ದಿರ್ತಾನೆ 5 kg ಕೊಡ್ತೀವಿ ಅಂತ. 5 kg ಏನು ದುಡ್ಡು ಆಗುತ್ತೋ ಅದಕ್ಕೆ ಸಮನಾಗಿರೋ ವಸ್ತುಗಳನ್ನ ಕೊಡಿ. ನೀವು ಬೇರೆದು ಕೊಡ್ತಿದ್ದೀರಾ, ಸಂತೋಷ. ಸಮನಾಗಿರೋದನ್ನು ಕೊಡಿ. ನೀವು ಅದರಲ್ಲಿ ಕಮ್ಮಿ ಮಾಡ್ಕೊಂಡು ದುಡ್ಡು ಉಳಿಸ್ಕೊಂಡು ನೀವು ನಾವು ಕೊಟ್ಟಿವಿ ಅಂತ ಹೇಳೋ ಅಗತ್ಯ ಏನಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ನಮ್ಮದು ವಿರೋಧ ಇರೋದು ನೀವು ಇಂದಿರಾ ಗಾಂಧಿ ಫುಡ್ ಕಿಟ್ ಅಂತ ಹೆಸರಿಟ್ಟಿರೋದು. ಹೌದು, ನೀವು ಇಡಬಾರ್ದು ಅದನ್ನು. ಯಾಕೆಂದರೆ ಸಾರ್ವಜನಿಕರ ದುಡ್ಡಿದು, ನಮ್ಮ ದುಡ್ಡಲ್ಲಿ ನೀವು ಕೊಡ್ತಿರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಡಬೇಕು. ನೀವು ಅಷ್ಟು ಯಾಕೆ ರೀ? ಏನು ಕಾಂಗ್ರೆಸ್ಸಲ್ಲಿ ನೀವು ಬರೀ ಗಾಂಧಿ ಕುಟುಂಬ ಒಂದೇನೇ ಇರೋದು? ಹೇಳ್ರಿ.
ಬೇರೆ ಯಾರು ಇಲ್ವಾ? ಇಲ್ವೇನ್ರಿ? ಸಿದ್ದರಾಮಯ್ಯವ್ರು ನಿಮ್ಮ ಹೆಸರಲ್ಲಿ ಕೊಡ್ರಿ. ಹಾಂ, ನಿಮ್ಮ ಹೆಸರಲ್ಲೇ ಕೊಡ್ರಿ. ಯಾಕೆ ಆಗಲ್ವಾ? ಆಗಲ್ಲ ನಿಮಗೆ. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಜನ ನೇತಾರರಿದ್ದಾರೆ ಕಣ್ರಿ. ಹಾಂ, ನಿಮಗೆ ಅಷ್ಟು ನಿಮ್ಮ ಕಾಂಗ್ರೆಸ್ಸು ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇದೆ ಅಂದರೆ, ನಾನು ಗಾಂಧಿ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಇದೆ, ನಿಮ್ಮ ಋಣ ಸಂದಾಯನೇ ಅದು, ಅನುಮಾನನೇ ಇಲ್ಲ. ಕಾಂಗ್ರೆಸ್ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಇರೋದಾದರೆ, ನೀವು ಕಾಂಗ್ರೆಸ್ಸಿಗರು ಅನ್ನೋದೇ ಆದರೆ, ಏನೋ ನಾವು ಏನೋ ಗಾಂಧಿ ಕುಟುಂಬದ ಮರ್ಜಿನಲ್ಲಿಲ್ಲ, ನಾವು ಸ್ವತಂತ್ರವಾಗಿ ಕಾಂಗ್ರೆಸ್ ಜೊತೆ ಇದ್ದೀವಿ ಅನ್ನೋದಾದರೆ, ಸಿದ್ದರಾಮಯ್ಯನವರೇ ಸರ್ದಾರ್ ಪಟೇಲ್ ಹೆಸ್ರು ಹೇಳ್ರಿ. ಸರ್ದಾರ್ ಪಟೇಲ್ ಹೆಸರಲ್ಲಿ ಪುಟಿಕಿಟ್ ಕೊಡ್ರಿ. ಇಲ್ಲಾಂದರೆ ಶಾಸ್ತ್ರೀಜಿ ಹೆಸರಲ್ಲಿ ಕೊಡಿ ಸ್ವಾಮಿ, ಶಾಸ್ತ್ರೀಜಿ ಹೆಸರಲ್ಲಿ ಕೊಡಿ, ಶಾಸ್ತ್ರೀಜಿ ಹೆಸರಲ್ಲಿ ಕೊಡ್ರಿ. ಶಾಸ್ತ್ರೀಜಿಯವರು ದೇಶದಲ್ಲಿ ಆಹಾರ ಸಮಸ್ಯೆ ಆಗಬಾರ್ದು, ಆಹಾರ ಕೊರತೆ ಆಗಬಾರ್ದು, ಜನರು ಹಸುವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕೆ ಒಂದು ದಿವಸ ವಾರದಲ್ಲಿ ಊಟ ಬಿಡಿ ಅಂತ ಕೇಳಿದ್ರು. ಏನೋ ಅಂಥವ್ರ ಹೆಸರಲ್ಲಿ ಕೊಡ್ರಿ. ಈ ಪುಟಿಕಿಟ್ಗೊಂದು ಅರ್ಥ ಇರುತ್ತೆ. ಅದು ಆಗಿಲ್ಲ ಅಂದರೆ ಅಬ್ದುಲ್ ಕಲಾಂ ಸಾರು ಅವ್ರ ಹೆಸರಲ್ಲಿ ಕೊಡ್ರಿ. ಆಗಲ್ವಾ? ಆಗಲ್ಲ ನಿಮಗೆ. ಇಲ್ಲಾಂದರೆ ಪಿ ವಿ ನರಸಿಂಹರಾವ್ ಅವ್ರ ಹೆಸರಲ್ಲಿ ಕೊಡ್ರಿ, ಕಟ್ಟರ್ ಕಾಂಗ್ರೆಸ್ನವ್ರವರು ಅವ್ರ ಹೆಸರಲ್ಲಿ ಕೊಡ್ರಿ. ಸಿದ್ದರಾಮಯ್ಯನವರೇ ಅವ್ರ ಹೆಸರು ಪುಟ್ಕಿಟ್ ಕೊಡಿ. ಅವ್ರು ಯಾರೂ ಆಗಿಲ್ಲ ಅಂದರೆ ಕರ್ನಾಟಕದ ಮುತ್ಸಂಜಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಕಟ್ಟರ್ ಕಾಂಗ್ರೆಸ್ಸಿಗ, ಕಟ್ಟರ್ ಗಾಂಧಿ ಕುಟುಂಬದ ನಿಷ್ಠೆ ಇರೋವಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರಲ್ಲಿ ಕೊಡ್ರಿ. ಅವ್ರ ಹೆಸರಲ್ಲಾದ್ರೂ ಕೊಡ್ರಿ. ನಿಮ್ಗೆ ಹೆಸರು ಬರುತ್ತೆ. ಸಿದ್ದರಾಮಯ್ಯನವರೇ, ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ, ನಿಮ್ಮ ಆಹಾರ ಮಂತ್ರಿಗಳಿದಾರಲ್ಲ ಇವಾಗ KH ಮುನಿಯಪ್ಪನವರು, ಅವ್ರ ಹೆಸರಲ್ಲಾದರೂ ಕೊಡಿ. ಇನ್ನೊಂದಷ್ಟು ಓಟ್ ಬ್ಯಾಂಕ್ ಗಟ್ಟಿ ಆಗ್ಬೋದು ನೋಡಿ, ಯೋಚನೆ ಮಾಡಿ ಸಿದ್ದರಾಮಯ್ಯನವರೇ. ಬಟ್ ಇಂದಿರಾ ಗಾಂಧಿ ಅವ್ರ ಹೆಸರಲ್ಲಿ ನೀವು ಪುಟಿಕಿಟ್ ಅನಿಸ್ತಿದ್ದೀರಾ. ಎಷ್ಟು ಕಡೆ ಇಡ್ತೀರಾ ಸ್ವಾಮಿ ಅವ್ರ ಹೆಸರುಗಳನ್ನ? ಓದಿ ಸಾಕಾಗೋಗ್ಬಿಟ್ಟಿದೆ ಸ್ವಾಮಿ ನಮಗೆ. ಯೂನಿವರ್ಸಿಟಿ ಅವ್ರ ಹೆಸರಲ್ಲಿ, ಕ್ಯಾಂಟೀನ್ ಅವ್ರ ಹೆಸರಲ್ಲಿ, ಬಸ್ ಸ್ಟ್ಯಾಂಡ್ ಅವ್ರ ಹೆಸರಲ್ಲಿ. ಸಿದ್ದರಾಮಯ್ಯನವರೇ, ನಿಮ್ಮ ಸ್ವಂತ ಆಸ್ತಿಗಳಿಗೆ ಎಷ್ಟು ಹೆಸರಿಕ್ಕಿದ್ದೀರಿ ಹೇಳಿ? ಎಷ್ಟು ಹೆಸರಿಕ್ಕಿದ್ದೀರಿ ಹೇಳಿ? ನೀವು ಇಟ್ಕೊಳ್ಳಿ, ಯಾವನ್ ಬೇಡ ಅಂದ. ನೀವು ಮನೆ ಹೆಸರು ಇಟ್ಕೊಳ್ಳಿ, ನಿಮ್ಮ ಗಾಂಧಿ ಫ್ಯಾಮ್ಲಿ ಹೆಸರಲ್ಲಿ. ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಯಾಕೆ ಹೆಸರಿಡ್ತೀರಿ ನೀವು? ಸಾಮೂಹಿಕವಾಗಿ ಯಾರ್ದಾದ್ರೂ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರು ಹೆಸರಿಡಿ. ನಿಮ್ಮ ರಾಜಕಾರಣಿಗಳು ಯಾಕೆ ಹೆಸರಿಕಂತೀರಿ? ನಿಮ್ದು ಏನೂ ಪಾತ್ರ ಇಲ್ಲ ಇಲ್ಲಿ. ನಮ್ಮ ದುಡ್ಡನ್ನು ಒಂದಷ್ಟು ನೀವು ತಿಂದು ಮಿಕ್ಕಿದ್ದನ್ನು ಜನಗಳಿಗೆ ಕೊಡ್ತಿದ್ದೀರಾ ಅಷ್ಟೇ. ನಿಮ್ದು ಇನ್ನೇನು ಇಲ್ಲ ಅದರಲ್ಲಿ. ನಿಮಗೆ ನಾವು ಓಟಾಗಿ ಕಳಿಸೋದು. ಅದಾದಮೇಲೆ ನೀವೇನು ಮಾಡ್ತೀರಿ? ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲಿ 40% 60% ಅಂತ ಒಂದಷ್ಟು ನುಂಗಿ ಇನ್ನೊಂದಷ್ಟು ಜನರಿಗೆ ಕೊಡ್ತೀರಿ. ಆ ಕೊಡೋದ್ರಲ್ಲೂ ನಿಮ್ಮ ಹೆಸರು ಹಾಕಬೇಕಾ? ಯಾವ ಪುರುಷಾರ್ಥಕ್ಕೆ ಸ್ವಾಮಿ ಇದೆಲ್ಲ? ಸಿದ್ದರಾಮಯ್ಯನವರೇ, ಸಾಕು ನಿಲ್ಲಿಸಿ ನಿಮ್ಮ ಈ ಹೆಸರಿನ ಉಚ್ಚಾಟ. ಈ ಗಾಂಧಿ ಹೆಸರಲ್ಲಿ ನಿಮ್ಮ ಉಚ್ಚಾಟಗಳು ನಿಲ್ಲಿಸಿ ಸಾಕಾಗೋಗ್ಬಿಟ್ಟಿದೆ. ಗಾಂಧಿ 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 ಎಲ್ಲಿ ನೋಡಿದ್ರು ಏನೋ ಸಾಕು ನಿಲ್ಲಿಸಿ. ನೀವೇನೋ ಕೊಟ್ಟಿದ್ದೀರಲ್ಲ ಏನೋ ಪುಡ್ಕಿಟ್ಟು, ಅದರಲ್ಲಿ ಸಾಧ್ಯವಾದರೆ ನಮ್ಮ ಅಪೇಕ್ಷೆನೂ ಇದೆ, ಆ ಇಂದಿರಾ ಗಾಂಧಿ ಹೆಸರನ್ನ ಚೇಂಜ್ ಮಾಡಿ ಸಾಧ್ಯವಾದರೆ ನಮ್ಮ DK ಶಿವಕುಮಾರ್ ಅವರು ತುಂಬ ಹೋರಾಟ ಮಾಡ್ತಿದ್ದಾರೆ ಹೆಸರು ಮಾಡಬೇಕು ಅಂತ. ದಯವಿಟ್ಟು ಅವ್ರ ಹೆಸರಲ್ಲಾದರೂ ಕೊಡಿ ಆ ಫುಡ್ ಕಿಟ್ಟು. ಸಿದ್ದರಾಮಯ್ಯನವರೇ, ನೀವು ಈ ಕೊಟ್ಟಿದ್ದೀರಲ್ಲ ಆ ಫುಡ್ ಕಿಟ್ಟು, ಅದರಲ್ಲಿ ಒಂದು 5 ಐಟಮ್ ಕೊಡ್ತೀವಿ ಅಂತ ಹೇಳಿದ್ದೀರಲ್ಲ, ಅದರಲ್ಲಿ ಕೊಳ್ತೋಗಿರೋದು, ಮುಗಿಲೋಗಿರೋದು, ಹುಳ ಬಿದ್ದಿರೋದು ಇಂಥದ್ದು ಯಾವುದೂ ಕೊಡಲ್ಲ. ನೀವು ಪ್ರಾಮಾಣಿಕವಾಗಿ ಅನಿಸ್ತೀರಾ, ಇದನ್ನು ಚೆನ್ನಾಗಿರೋದು ಅನಿಸ್ತೀರಾ ಅಂತ ನಾವು ಪ್ರಾಮಾಣಿಕವಾಗಿ ಯೋಚನೆ ಮಾಡೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.